ನಾಮಾಡೇನೆಂಬ ಅಳವಿಲ್ಲ ಮಲ್ಲಯ್ಯ ನೀ ನಡೆಸು ನನ್ನ ಸುರುವೆಲ್ಲ ಎಂದು ಪರಶಿವನನ್ನು ನೆನೆಯುತ್ತಾ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚಲ್ಲಿದನು ತಂದ ಶಿವಬೆಳಕ ಚಲ್ಲಿದನು ತಂದ ಶಿವಬೆಳಕ ನಾಡೊಳಗ ಸೊಲ್ಲೆತ್ತಿ ಜನವು ಹಾಡುವುದು ಎಂದು ಶಿವಶರಣರನ್ನು ನೆನೆಯುತ್ತಾ ವೇದಿಕೆ ಮೇಲೆ ಹಮೀದಾ ಬೇಗಂ ದೇಸಾಯಿ ಅವರಿದ್ದಾರೆ. ಅವರು ಮಹಾನ್ ಪಂಡಿತರು. ಈ ಸಭೆಗೆ ಅತಿಥಿಯಾಗಿ ಆಗಮಿಸಿದ್ದಾರೆ. ನಿಜಕ್ಕೂ ಹೆಮ್ಮೆ ಅನಿಸುತ್ತದೆ. ಮಹಾದೇವಿ ಹಿರೇಮಠ ಅವರಿದ್ದಾರೆ. ಶ್ರೀದೇವಿಯವರು ಹೊಸ ಮೆಂಬರ್ ಅವರು. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಗಿರಿಜಾ ಹಟ್ಟಿಬಳಿ ಇದ್ದರು. ಅವರ ಅನಿವಾರ್ಯ ಕಾರಣದಿಂದ ರಾಜೀನಾಮೆ ಕೊಟ್ಟಿದ್ದರಿಂದ ಶ್ರೀದೇವಿ ಅವರು ಬಂದಿದ್ದಾರೆ. ಭುವನೇಶ್ವರಿ ಪೂಜಾರಿ ಅವರಿದ್ದಾರೆ. ಶೈಲಜಾ ಹಿರೇಮಠ ಅವರಿದ್ದಾರೆ. ತುಂಬ ಚೆನ್ನಾಗಿ ನಿರೂಪಣೆ ನೀಡುತ್ತಿರುವ ನಮ್ಮ ಆಶಾ ಎಂಕನ್ಮರಡಿ ಅವರಿದ್ದಾರೆ. ಇಂದಿರಾ ಮೊಟ್ಟೆಬನ್ನವರವರಿದ್ದಾರೆ. ನೇಹಾ ಅವರಿದ್ದಾರೆ. ಇಲ್ಲಿ ಶೈಲಶ್ರೀ ಅವರಿದ್ದಾರೆ. ಹಾಗೆ ತಾವೆಲ್ಲರೂ ಹೆಣ್ಣಿನ ಜನ್ಮಕ್ಕ ಅಣ್ಣ ತಮ್ಮರು ಬೇಕ, ಬೆಣ್ಣ ಕಟ್ಟುವರು ಸಭೆಯೊಳಗ, ಬೆಣ್ಣ ಕಟ್ಟುವರು ಸಭೆಯೊಳಗ ಸಾವಿರ, ಮಣ್ಣ ಹಾಕುವರು ಉಡಿಯೊಳಗ. ನೀವೆಲ್ಲ ಅಂತಂಬರು ಬಂದಿದ್ದೀರಿ. ಭಾಳ ಖುಷಿ ಆಗತೈತಿ. ಅಕ್ಕ ತಂಗಿಯರ ನಾಮ ಲೆಕ್ಕಕ್ಕ ಭಾಳ ಮಂದಿ. ಸುತ್ತೋನ ಬನ್ನಿ ಸುರಗೀಯ, ಸುತ್ತೋನ ಬನ್ನಿ ಸುರಗೀಯ ಅಣ್ಣ ತಮ್ಮರಿಗೆ, ಎತ್ತೋನ ಬನ್ನಿ ಆರತೀಯ ಅನ್ನೋ ಹಾಗೆ ಅಕ್ಕಂಗಿಯರೆಲ್ಲರೂ ಭಾಳ ಮಂದಿ ಬಂದಿದ್ದೀರಿ. ಸ್ವಲ್ಪ ಜನರ ಹೆಸರು ಬರ್ಕೊಂಡಿದ್ನ, ಅವ್ರ ಹೆಸರು ಹೇಳಿ ಸ್ವಾಗತ ಮಾಡಬೇಕು ಅಂತ ಹೇಳಿ. ಆದ್ರೆ ಭಾಳ ಮಂದಿ ಬಂದ ಕೂಡಲೇ ಯಾರ ಹೆಸರು ತಗೊಳ್ಳಿ, ಯಾರ ಹೆಸರು ಬಿಡ್ಲಿ. ನಿಮ್ಮ ಹೆಸರು ಎಲ್ಲರಿಗೂ ನನ್ನ ಮನಸ್ಸಿನೊಳಗೆ ಐತಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸರ ಸುಳ್ಕುಡೆ ಸರ್ ಬಂದಿದ್ದಾರೆ, ನೀಲಗಂಗಾ ಅಕ್ಕ ಬಂದಿದ್ದಾರೆ, ಶ್ರೀರಂಗ್ ಜೋಶಿ ಅವರು ಬಂದಿದ್ದಾರೆ. ನಮ್ಮ ಉಳಿದೆಲ್ಲ ನೀವು ಸಹೋದರರು ಸುರೇಶ್ ಅಣ್ಣರು ಬಂದಿದ್ದಾರೆ. ಆ ಉಳಿದೆಲ್ಲ ನೀವು ಸಹೋದರರು ಬಂದಿದ್ದೀರಿ. ತುಂಬಾನೇ ಖುಷಿ ಆಗ್ತಾ ಇದೆ. ನಮ್ಮ ರಮೇಶ್ ಮಗ್ನೂಮ್ ಅವರಿದ್ದಾರೆ. ಇಲ್ಲಿ ಶಿವಾನಂದ ತಲ್ಲೂರು ಸರ್ ಇದ್ದಾರೆ. ನಮ್ಮ ಕೃಷ್ಣ ಇದ್ದಾರೆ. ಇವರೆಲ್ಲ ಸುದ್ದಿ ಕೊಟ್ರನ ನಮ್ಮ ಸುದ್ದಿ ಬರೋದ್ರಿ. ಇಲ್ದ್ರಕ್ಕ ನಮ್ಮ ಸುದ್ದಿ ನಿದ್ದೆ ಹೊಡ್ಯಾಕನ ಚಾಲು ಮಾಡ್ತೈತಿ. ನಮ್ಮ ವಿಶ್ವಸ್ತ ಮಂಡಳಿಯವರು ಎಲ್ಲ ಇದ್ದಾರೆ. ನೀವೆಲ್ಲರೂ ಬಂದಿದ್ದು ನೋಡಿ ಭಾಳ ಖುಷಿ ಆಗಿಬಿಟ್ಟೈತಿ. ಇಂದ ಭಾಳ ಕಡೆ ಕಾರ್ಯಕ್ರಮ ಇದ್ದು ಎಲ್ಲಿ ಯಾರು ಬರ್ತಾರೋ ಇಲ್ಲೋ, ಎಲ್ಲಿ ಯಾರು ಬರ್ತಾರೋ ಇಲ್ಲೋ ಅನ್ನತ್ತಿದ್ನಿ. ಅದಕ್ಕೆ ಮಂದಿ ಎಂದು ಮಂದಿ ನಂಬಲಿ ಬೇಡ, ಮಂದಿ ಬಿಟ್ಟಾರ ನಡು ನೀರು ಮಲ್ಲಯ್ಯ ತಂದಿ ನನ್ನ ಕೈಯ ಬಿಡಬೇಡ, ಎಲ್ಲ ಮಂದಿನ ಕಳಿಸುವಂತ ಬೇಡ್ಕೊಂಡಿದ್ದೀನಿ. ಅಂದಂಗನೆ ನೀವೆಲ್ಲರೂ ಶರಣರ ಬರವಣಿಗೆ ಪ್ರಾಣ ಜೀವಾಳವಯ್ಯ ಅನ್ನೋ ಹಾಗೆ ಬಂದಿದ್ದೀರಿ. ನಿಜಕ್ಕೂ ಭಾಳ ನನಗೆ ಸಂತೋಷ ಅನ್ನಿಸ್ತೈತಿ. ಇಂದ ನಾವು ಪ್ರಶಸ್ತಿನೂ ಕೊಡಾಕತ್ತೀವಿ. ನಮ್ಮ ಅಕ್ಕ, ನಮ್ಮ ಹಮೀದಾ ಅಕ್ಕ ಜನಪದದ ಮೇಲೆ ಮಾತಾಡ್ತಾರ ಅವರಿಂದ. ಮತ್ತೆ ನಾವು ಪ್ರಶಸ್ತಿನೂ ಕೊಡತ್ತೀವಿ. ನಿಜಕ್ಕೂ ಪ್ರಶಸ್ತಿ ಕೊಡೋದು ಬಹಳ ಖುಷಿ ಅನ್ನಿಸ್ತದೆ. ಈ ಮಹನೀಯರು 8 ಜನ ಏನಿದಾರಲ್ಲ, ವಿವಿಧ ಕ್ಷೇತ್ರದಲ್ಲಿ ತುಂಬಾ ಸಾಧನೆಯನ್ನು ಮಾಡಿದವರದಾರ. ಅವರೆಲ್ಲರೂ ಹೆಂಗದಾರಂದ್ರೆ ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕ, ಸಾಕಾಗಿ ಶಿವನ ಸದರಿಗೆ ಹೋಗುವಾಗ ಮಂದಿ ಬಾಯಾಗ ಇರಬೇಕ ಅನ್ನೋ ಥರ ನಮ್ಮ ಅಪ್ಪ ಸಾಹೇಬ್ ಅಲ್ಲಿವರ್ದಿ ಸರ್ ಇದ್ದಾರೆ, ಭಾರತಿ ಅಲ್ಲಿವರ್ದಿ ಅವರಿದ್ದಾರೆ, ಶ್ರೀಮಂತ ಆನಂದ ಪರುಶೆಟ್ಟಿ ಅವರಿದ್ದಾರೆ, ಶ್ರೀಮತಿ ಶ್ರೀದೇವಿ ನರಗುಂದ್ ಅವರಿದ್ದಾರೆ, ಶ್ರೀಮತಿ ಮೀನಾಕ್ಷಿ ಸೂಡಿ ಅವರಿದ್ದಾರೆ, ಶ್ರೀಮತಿ ಸುಮಂಗಲ ದೊಡ್ಮನಿ ಅವರಿದ್ದಾರೆ, ಶ್ರೀಮತಿ ಹೇಮಾ ಬರ್ಬರಿ ಅವರಿದ್ದಾರೆ, ಭಾರತಿ ತೊರಗಲ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ವಿವಿಧ ಕ್ಷೇತ್ರದಲ್ಲಿ ತುಂಬಾ ಸಾಧನೆಯನ್ನ ಮಾಡಿದ್ದಾರೆ. ಸಾಧನೆ ಮಾಡೋದು ಅದು ನಿಜವಾಗ್ಲೂ ಇನ್ನು ಹಗುರವಾದ ಕೆಲಸ ಅಲ್ಲ. ನಮ್ಮ ಶ್ರೀರಂಗ್ ಜೋಶಿ ಸರ್ ಸುಧಾ ಇಲ್ಲಿದ್ದಾರೆ, ರಾಜಶ್ರೀ ತನ್ನ ಗೆಳತಿಯರು ಸುಧಾ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ. ಅದು ನೋಡಿ ಬಹಳ ನನಗೆ ಖುಷಿ ಅನ್ನಿಸ್ತೈತಿ. ಆಮೇಲೆ ಈ ಸಾಧನೆ ಗೈಯೋದು ಬಹಳ ಒಂದು ಆಳವಾದ ಒಂದು ಕೆಲಸ ಇರ್ತದೆ. ಇವರು ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ತೆಗೆದಿದ್ದಾರೆ. ಜೀವವಿಮೆ ಕ್ಷೇತ್ರ, ಸಾಹಿತ್ಯಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಸಂಗೀತ ಕ್ಷೇತ್ರ, ಹೀಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಗೈದಿದ್ದು ನೋಡಿದ್ರೆ ತುಂಬಾನೇ ಖುಷಿ ಆಗ್ತದೆ. ಅವರಿಗೆ ಏನು ನಾವು ಪ್ರಶಸ್ತಿ ಕೊಡತ್ತೀವಿ, ಇದು ಕೂಡ ನಮಗೆ ನಿಜಕ್ಕೂ ಬಹಳ ಸಂತೋಷ ಅನಿಸೈತಿ. ಮತ್ತು ಇಲ್ಲೇ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ನಮ್ಮ ಮಹಾನಂದ ಪರುಶೆಟ್ಟಿ ಹಾಗೂ ತಂಡದವರು ಮತ್ತು ಇಲ್ಲೇ ನೃತ್ಯ ಮಾಡಕ್ಕೆ ಸುದ್ದ ಬರೋರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಅತ್ಯಂತ ಪ್ರಾಮಾಣಿಕತೆಯಿಂದ ಧನ್ಯವಾದಗಳನ್ನು ಅರ್ಪಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಇಲ್ಲಿ ಗೀತಾ ಯೂಟ್ಯೂಬರ್ ಕೂಡ ಬಂದಿದ್ದಾರೆ. ಯಾರನ್ನು ಸ್ವಾಗತ ಮಾಡಲಿ, ಯಾರನ್ನು ಬಿಡಲಿ, ನನಗೂ ಭಾಳ ಸಂತೋಷ ಆಗೈತೆ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ.
ಧನ್ಯವಾದ.